ಹಲೋ ಆಲ್ ವೆಲ್ಕಮ್ ಅಗೇನ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಥಂಬ್ನೇಲ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನು ಇವತ್ತು ಲಾಗ್ ಇರುತ್ತೆ ಅಂತ ಹೇಳಿ. ಹೌದು, ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತಂದರೆ ನನ್ನ ಲಕ್ಷ್ಮೀ ಕಾಸು ಹಾರ ಸರ ಏನಿದೆ ಅದ್ರ ಬಗ್ಗೆನೇ ಆಗಿರುತ್ತೆ. ನನ್ನ ಒಂದು ಇದೇನು ಲಕ್ಷ್ಮೀ ಕಾಸು ಸರದ್ದೇನು ನಾನೊಂದು ವಿಡಿಯೋ ಮಾಡಿದ್ನಲ್ಲ, ಇದೇನು ವಿಡಿಯೋ ಹಾಕಿದ್ದೆ ಇದು ಗೊತ್ತಿರ್ಬೋದು. ಎಲ್ಲರೂ ನೋಡಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು. ತುಂಬ ಚೆನ್ನಾಗಿದೆ ಮೇಡಮ್, ಇದು ಹಾರ ನೋಡೋಕ್ಕೆ ಒಂಥರ 50 ಗ್ರಾಮ್ ಥರ ಕಾಣುತ್ತೆ, 31 ಗ್ರಾಮ್ ಅಂತ ಇದು ಅನಿಸೋದೇ ಇಲ್ಲ, ಲೈಟ್ ವೆಯ್ಟ್ ಆಗಿದೆ, ಮತ್ತು ಹಿಂಗೆ ಫೋಲ್ಡಿಂಗ್ ಮಾಡೋಕ್ಕೂ ಬರುತ್ತೆ. ಒಂಥರ ಎಲ್ಲಾದ್ರೂ ಊರಿಗೆ ಹೋಗಬೇಕಾದ್ರೆ ನಮಗೆ ಬಾಕ್ಸಲ್ಲಿ ಅಂದರೆ ನಾವೆಲ್ಲ ಗೋಲ್ಡೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿಡ್ತೀವಲ್ವ, ಈ ಥರ ಬಾಕ್ಸಲ್ಲಿ ನಾವು ಹಾಕಿ ತೊಗೊಂಡು ಹೋಗಬೇಕು ಅನ್ನೋದೇನು ನಮಗೆ ನೆಸೆಸಿಟಿ ಇಲ್ಲ. ಒಂದು ಪರ್ಸಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿದ್ದೀರಾ. ಸ್ವಲ್ಪ ಜನ ಏನು ಕಮೆಂಟ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮಮ್ಮನ ಹತ್ರನೂ ಇದೆ ಬಟ್ ಅದಕ್ಕೆ ಮುಂದೆ ಲಾಕೆಟ್ ಇಲ್ಲ ಅಂತ ಮಾಡಿದ್ದಾರೆ. ಸ್ವಲ್ಪ ಜನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಜನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ದಾರೆ. ಎಲ್ಲಿ ಮಾಡಿಸಿದ್ದು, ಎಷ್ಟು ಗ್ರಾಮ್ ಆಯಿತು, ಹೇಗಿದೆ, ಮತ್ತು ಅದರಲ್ಲಿ ಬಂದಿರೋ ಲಕ್ಷ್ಮೀ ಅಮ್ಮನವ್ರದ್ದು ಅದು ಏನು ಪ್ರಿಂಟ್ ಇದೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಶ್ರೀಮಂತ ಬಂದಿದೆಯಲ್ವಾ, ಇಲ್ಲಿ ಶ್ರೀ ಅಂತ ಕಾಣಿಸ್ತಾ ಇದೆಯಾ, ಇಲ್ಲಿ ಏನು ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ಅದರಲ್ಲಿ ಮಾಡಿದಾರಲ್ವ, ತುಂಬ ಡೀಟೇಲಾಗಿ ಡಿಸೈನ್ ಮಾಡಿದಾರಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಒಬ್ಬರು ಹೇಳಿದರು. ಒಬ್ಬರು ಇದು ಅಂದರೆ ತುಂಬ ಡೀಟೇಲಾಗಿ ನೋಡಿ, ಇದು ಏನು ಇಲ್ಲಿ ಡಾಲರಲ್ಲಿ ಏನು ಲಕ್ಷ್ಮೀ ಅಮ್ಮನವರು ಇದ್ದಾರಲ್ವ, 2 ಲೋಟಸ್ ಇಟ್ಕೊಂಡಿರೋದು, ಅದು ಕೂಡ ತುಂಬ ಡೀಟೇಲಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಇಲ್ಲಿ ಏನು ಈ ಥರ ಇದು ಇಲ್ಲಿ ಗುಂಡಿದೆಯಲ್ವ ಕೆಳಗಡೆ, ಅದು ಕೂಡ ಈ ಥರ ಜಾಯಿಂಟ್ ಆಗಿ ಬಂದಿಲ್ಲ, ಈ ಥರ ಬಿಡಿಯಾಗಿ ಸಪ್ರೇಟ್ ಆಗಿ ಬಂದಿದೆ ಈ ಥರ. ಅದು ಕೂಡ ತುಂಬ ಚೆನ್ನಾಗಿದೆ ಮೇಡಮ್. ಇದು ಎಲ್ಲ ಒಂದು ಇದಕ್ಕೆ ಯಾವುದಾದ್ರೂ ಹಬ್ಬದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದಾಗ, ಯಾವುದೇ ಪೂಜೆ ಮಾಡಿದಾಗೂ ಯಾರಾದರೂ ಪೂಜೆಗೆ ಕರೆದ್ರೆ ತುಂಬ ಚೆನ್ನಾಗಿದೆ ಒಂಥರ ಅಂತ ಒಳ್ಳೊಳ್ಳೆ ಕಮೆಂಟೇ ಹಾಕಿದ್ರು. ಇವಾಗ ನಾವು ಒಳ್ಳೆ ಕಮೆಂಟ್ಸ್ ಬಗ್ಗೆನೂ ಮಾತಾಡಬೇಕಾಗತ್ತೆ. ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ. ಈ ಒಂದು ಲಕ್ಷ್ಮೀ ಕಾಸು ಸರದ್ದು ವಿಡಿಯೋ ಹಾಕಿದಾಗ ನನಗೆ ಇನ್ನೊಂದು ಬೇಜಾರಾಗಿದ್ದು ಏನು ಅಂತ ಅಂದರೆ, ಒಬ್ಬರು ಕಮೆಂಟ್ ಮಾಡಿದ್ರು. ಯಾರು ಅಂತ ಅಂದರೆ ಆರ್ತಿ ಕ್ಷೀರಸಾಗರ ಅಂತ ಅನ್ನೋರೊಬ್ಬರು ಐಡಿಯಿಂದ ಒಂದು ಕಮೆಂಟ್ ಬಂದಿತ್ತು. ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅನ್ನೋ ಕಮೆಂಟ್ ಬಂದಿತ್ತು. ಭವಿಷ್ಯ ನೀವು ಗೋಲ್ಡ್ ಇಷ್ಟ ಪಡಲ್ಲ ಅನಿಸುತ್ತೆ, ಯಾಕಂದರೆ ನೀವು ಈ ಥರ ಡೈಮಂಡ್, ಪ್ಲ್ಯಾಟಿನಮ್, ರೂಬಿ, ಎಮ್ರಾಲ್ಡ್ ಈ ಥರ ನೀವು ಇಷ್ಟಪಡ್ತೀರೇನೋ ಅನಿಸುತ್ತೆ ಮೇಡಮ್. ಅದಕ್ಕೆ ನಾನು ಹೌದು, ನೀವು ಇದು ಇಷ್ಟಪಡಲ್ಲ ಅಂತ ಅಂದ್ಕೊತೀನಿ, ನೀವು ಅದೆಲ್ಲ ಇಷ್ಟಪಡ್ತೀರೇನೋ ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತು. ಬಟ್ ನನಗೆ ಏನು ಅಂತ ಅಂದರೆ, ಇವಾಗ ನಾವು ಯಾರಾದರೂ ನಮಗೆ ಏನಾದರೂ ಒಂದು ಕೊಟ್ಟಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಯಾರಾದ್ರೂ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅದು ಒಂದು ಏನು ಅಂತ ಅಂದರೆ, ಸಾಫ್ಟಾಗಿ ಕೈಂಡಾಗಿ ಒಂದೇನು ಹೇಳ್ತೀವಿ ಅವ್ರಿಗೆ, ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಆ ಮೂಮೆಂಟ್ನ. ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಹ್ಯಾಪಿನೆಸ್ ಸಿಗತ್ತೆ. ಇವಾಗ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳ್ತಿರಲ್ಲ, ಅಟ್ಲೀಸ್ಟ್ ಅದರಲ್ಲಿ ಒಂದು ಲಕ್ಷ್ಮೀದು ಗಾಡೆಸ್ ಲಕ್ಷ್ಮೀ ಇರೋದು, ಅಮ್ಮನವ್ರು ಇರೋದ್ರಿಂದನಾದರೂ ನಿಮ್ಗೆ ಅಟ್ಲೀಸ್ಟ್ ಅದರಲ್ಲಿ ಲಕ್ಷ್ಮೀ ಅಮ್ಮನವರಾದ್ರೂ ಇಷ್ಟ ಆಗಬೇಕಾಗಿತ್ತು, ಲಕ್ಷ್ಮೀ ಬೀಜಾಕ್ಷರಿ ಮಂತ್ರನಾದರೂ ಇಷ್ಟ ಆಗಬೇಕಾಗಿತ್ತು, ಆ ಡಾಲರ್ ಆದರೂ ಇಷ್ಟ ಆಗಬೇಕಾಗಿತ್ತು. ಇದು ಏನು ಅಂತ ಅಂದರೆ, ನೀವು ಹಾಕಿರೋ ಕಮೆಂಟ್ ನೋಡಿದರೆ ಏನು ಅನ್ಸುತ್ತೆ ಅಂತಂದರೆ, ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅನ್ನೋ ಒಂದು ಮಾತು
ಅದು ಹೇಗೆ ನೀವು ಇದ್ದೀರಾ ಮೀನ್ಸ್ ಅದು ಹೇಗೆ ನೀವು ಹೇಳಿದ್ರಿ, ನಿಮ್ಗೆ ಹೆಂಗದು ಹೇಳೋಕ್ಕೆ ಮನ್ಸು ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ ಅದು ನಿಮ್ಮ ಒಪಿನಿಯನ್, ನಿಮಗೆ ಇಷ್ಟ ಇಲ್ಲ ಅಂತ, ಚೆನ್ನಾಗಿಲ್ಲ ಅಂತ ಅಷ್ಟೇ ನೀವು ಕಮೆಂಟ್ ಮಾಡ್ಬೋದಿತ್ತು. ಬಟ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅನ್ನೋ ಕಮೆಂಟ್ ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ. ಹೀಗೂ ಇರ್ತಾರ, ಒಂದು ಕಮೆಂಟ್ನ ಅವರ ಒಂದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅನ್ನೋ ಮಾತನ್ನ ಹೇಳೋಕ್ಕೆ ಬಂದು ಕಮೆಂಟ್ ಹಾಕ್ತಾರೆ ಅಂತ ಅಂದರೆ ಅವರು ಎಷ್ಟು ನಮ್ಮ ಮೇಲೆ ಏನಿರಬೇಡ ಅಂತ ಥಿಂಕ್ ಮಾಡಿ ಫ್ರೆಂಡ್ಸ್, ಈ ಥರ ಹೇಳೋದ್ರಿಂದ. ಬಟ್ ಓಕೆ, ನನಗೆ ಹಂಗೂ ಇರ್ತಾರೆ ಹಿಂಗೂ ಇರ್ತಾರೆ, ಎಲ್ಲನೂ ನಾವು ಇದು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇದು ಸೋಷಿಯಲ್ ಮೀಡಿಯಾ ಅಂದ್ರೆ ಹಾಗೆ. ಬಟ್ ಈ ಥರ ನಾವು ಇರಬಾರ್ದು ಫ್ರೆಂಡ್ಸ್. ಯಾವಾಗ್ಲೂ ನಾವು ಏನೋ ಒಂದು ನೋಡಿದಾಗ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಮತ್ತು ಚೆನ್ನಾಗಿದೆ ಅಂತ ಹೇಳಬೇಕು. ಅಷ್ಟೂ ತೀರಾ ಕೆಟ್ಟದಾಗಿದ್ದಾಗೂ ನಾವು ಚೆನ್ನಾಗಿದೆ ಅಂತ ಹೇಳೋಣ ಅಂತ ನಾನು ಹೇಳ್ತೀನಿ. ಈ ಥರ ಇರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂದರೆ ಆ್ಯಸ್ ಎ ಟೀಚರ್, ನಾನು ಟೀಚರಾಗಿ ವರ್ಕ್ ಮಾಡುವಾಗೂ ಅಷ್ಟೇ, ನನ್ನ ಸ್ಕೂಲಲ್ಲಿ ಮಕ್ಕಳಾಗಲಿ ಯಾರೇ ಆಗಲಿ ಏನೇ ಆಗಲಿ ಏನೇ ಒಂದು ತುಂಬ ತಪ್ಪುಗಳನ್ನ ಮಾಡಿದಾಗೂ ನಾನು ಹೇಳಿದ್ದೀನಿ. ಏನು ಅಂತ ಅಂದರೆ, ಚೆನ್ನಾಗಿಲ್ಲ ಅಂತ ಅಂದಾಗೂ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ರಿ ಅಂತ ಯಾವ ಮಾತಲ್ಲಿ ಹೇಳಬೇಕು ಆ ಮಾತು ಹೇಳಿದ್ದೀನಿ. ಆ್ಯಸ್ ಅ ಟೀಚರ್ ನನಗೆ ಒಂದನ್ನು ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಅವರ ಒಂದು ವೇ ಆಫ್ ಥಿಂಕಿಂಗ್ ಹೆಂಗಿದೆ ಅಂತ ಇದರಲ್ಲೇ ಗೊತ್ತಾಗತ್ತೆ. ಇವತ್ತಿನ ಕಮೆಂಟ್ಗೆ ಇದು ನನ್ನ ಉತ್ತರ. ನನ್ನ ಒಂದು ವಿಡಿಯೋಗೆ ಈ ಕಮೆಂಟ್ ಬಂದಿರೋದಕ್ಕೆ ಇವರು ಬೇಕು ಅಂತಲೇ ಹಾಕಿದ್ದಾರೆ ಅಂತ ನನಗೆ ಅನಿಸುತ್ತೆ. ನೋ ಪ್ರಾಬ್ಲಮ್, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಎಷ್ಟೋ 1000 ಗುಡ್ ಕಮೆಂಟಲ್ಲಿ ಒಂದು ಈ ಥರ ಕಮೆಂಟ್ ಇದ್ರೇ ನಾವು ಅದನ್ನೇ ಎತ್ಕೊಂಡು ಮಾತಾಡ್ತೀವಿ ಅಂತ ಅಂದಾಗ ಅವರು ಒಂದು ಪಾಯಿಂಟ್ ಔಟ್ ಆಗ್ತಾರಲ್ವಾ, ಅದೇ ಒಂದು ಇದು ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಅವ್ರಿಗೆಲ್ಲ ಥ್ಯಾಂಕ್ ಯು. ಮತ್ತು ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ. ನಿಮಗೂ ಹಾಗೆ ಅನಿಸಿದೆಯಾ, ಒಂಚೂರು ಚೆನ್ನಾಗಿಲ್ವಾ ಅಂತ ಅನಿಸಿದೆಯಾ ಅಂತ ಅನ್ನೋದನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾನು ಸುಮ್ಮನೆ ಇದನ್ನು ಟಾಪಿಕ್ ಕ್ರಿಯೇಟ್ ಮಾಡಿ ಮಾತಾಡ್ತಾ ಇಲ್ಲ, ಅದು ಕಮೆಂಟ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ, ನೋಡಿ ಗೊತ್ತಾಗತ್ತೆ ಅವ್ರು ಹಾಕಿದ ಕಮೆಂಟ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.